ಎಲ್ಲ ಈ ಪ್ರಭಾಕರ್ ವಂಶದಿಂದಾನೆ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿದ್ದು. ಮೊದಲು ಆ ನಿಶಿ ಬಂದ್ಲು ಮದುವೆ ಆಗ್ತೀನಿ ಅಂತ ಎಲ್ಲ ಹಾಳು ಮಾಡಿದ್ಲು, ಅಲ್ಲಿಂದ ಬಂತು ಅನಿಷ್ಟ, ಅದಾದ್ಮೇಲೆ ಶ್ರಾವಣಿ, ಆಮೇಲೆ ಇವನು ಅಮೇಯ. ಈಗ ಇವ್ರ ಜೊತೆ ಸೇರ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಆದ್ಯ, ನೀನು ಒಳ್ಳೆ ಮನೆಗೆ ಮದುವೆ ಆಗ್ತಾ ಇದೆಯಾ, ಹೋಗ್ಬಾ, ಒಳ್ಳೇದಾಗ್ಲಿ. ನೀನೇನಾದ್ರೂ ಬೀದಿಗೆ ಬಂದು ನಿಂತಿಲ್ಲ ಅಂದ್ರೆ ನನ್ನ ಹೆಸರು ಮಮತಾನೇ ಅಲ್ಲ, ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಮಾಮ್, ಯಾಕಾದ್ರೆ ಶಾಪ ಹಾಕ್ತೀರಾ ನೀವು? ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಈ 3 ಜನ ಜೊತೆ ಸೇರಿ ನೀನು ಹಾಳಾಗೋಗಿದ್ಯಾ. ಏಯ್, ನೀನ್ ನಿಜವಾಗ್ಲೂ ನನ್ನ ಮಗ್ಳೇನೆ? ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಈ ಬಿಗ್ನಾಸಿಗಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅತ್ತೆ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನೋಡಿದ್ರ ಮಾಮ್, ಮದ್ವೆ ಆದ ತಕ್ಷಣ ಈ ಅಮೆಯಂಗ್ ಹೇಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂತ. ಇಷ್ಟು ದಿನ ಒಳ್ಳೆ ಮಳ್ಳಿ ತರ ಇದ್ಲು, ಈಗ ನೋಡಿದ್ರೆ ಒಳ್ಳೆ ಹುಲಿ ತರ ಆಡ್ತಾ ಇದ್ದಾಳೆ. ತನ್ವಿ, ನಿಂದು ಅತ್ತೆ ಆಗ್ತಿದೆ. ಏಯ್, ಏನೇ ಸುಮ್ಮನೆ ಇರೋದು? ಅಭಿ ಮುಖಕ್ಕೆ ಮಂಗಳಾರತಿ ಮಾಡಿದ್ನಲ್ಲ, ಇನ್ನೂ ಇಲ್ಲೇ ಇದಿರಲ್ಲ, ನಡೀರಿ ಆಚೆ ಮನೆಯಿಂದ. ಚಿಕ್ಕಿ, ಇವ್ರಿಗೆಲ್ಲ ಹೀಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಏಯ್, ಅಷ್ಟು ಉಗಿದ್ರಲ್ಲೋ, ಆದ್ರೂ ಇಲ್ಲೇ ನಿಂತಿದ್ಯಲ್ಲ, ನಡಿಯ. ಅಮ್ಮಯ್ಯ ನನ್ನವರು, ಅವ್ರ ಮೇಲೆ ನಾನು ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಎಲ್ರಿಗೂ ಏನಾಗಿದೆ? ಏನ್ ಬಿಂದು, ಆಗ್ಲೇ ಅಷ್ಟೊಂದು ಕೂಲ್ ಆಗಿದ್ದೆ, ಇವಾಗ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ಏಯ್, ಸುಮ್ಮನೆ ಹೋಗೆ ಇಲ್ಲಿಂದ. ನಿನ್ಗೇನಾಯ್ತು ಇದಕ್ಕಿದ್ದಂಗೆ? ಕೋಪ ಬರ್ತಿದ್ಯಾ ಅಥವಾ ಇರಿಟೇಟ್ ಆಗ್ತಿದ್ಯಾ? ನಾನು ಹೋಗೋದಿರ್ಲಿ, ನೀನ್ ಹೋಗ್ಬೇಕಾಗತ್ತೆ ಈ ಮನೆಯಿಂದ. ನೀನು ಅಮೇಯ ಎಷ್ಟು ಆಟ ಆಡ್ತಿದ್ದೀರಾ ಅಂತ ಗೊತ್ತಿದೆ ನನಗೆ. ಅಮೇಯ ಬಂದ ಮೇಲೆ ನಿನ್ಗೆ ಈ ಮನೇಲಿ ನರಕ ಇದೆ ಕಣೆ. ಏನ್ ಹೆದರಿಸ್ತಾ ಇದೆಯಾ? ಹೆದರಿಸ್ತಾ ಇಲ್ಲ, ಈಗಲೇ ಎಚ್ಚರಿಸ್ತಿದ್ದೀನಿ. ಇವತ್ತು ನಿನಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ, ನೆನ್ಪಿಟ್ಕೊ. ಅಮೇಯ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಇದೆಲ್ಲ ನನಗೆ ಗೊತ್ತಿದೆ. ಆದ್ರೆ ಇದನ್ನ ನಾನು ಯಾರಿಗೂ ಹೇಳಲ್ಲ, ಎಲ್ಲರಿಗೂ ತಾನಾಗೆ ಗೊತ್ತಾಗ್ಲಿ. ಮಮತಾ, ವಿಕ್ಕಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ಅವನು ತುಂಬ ವಿಚಿತ್ರವಾಗಿ ಆಡ್ತಿದ್ದಾನೆ. ಇದು ಫ್ಯಾಮಿಲಿಗೆ ಶೋಭೆ ತರೋಂಥದ್ದಲ್ಲ. ಅವರೇನು ತಪ್ಪು ಮಾಡ್ಕೊಂಡು ಬಂದಿದ್ದಾರೆ, ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ. ಈ ಥರ ಆಚೆ ಹಾಕೋ ಫ್ಯಾಮಿಲಿ ಅಲ್ಲ ನಮ್ಮದು. ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಚಕ್ರಿ ಅವರೇ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ರಿ. ನಿಮಗೂ ನಮ್ಮ ಫ್ಯಾಮಿಲಿಗೂ ಯಾವ ಸಂಬಂಧನೂ ಇಲ್ಲ. ಚಕ್ರಿ ಅಂಕಲ್, ನೀವು ನಮ್ಮ ಪರವಾಗಿ ಮಾತಾಡಿ ಬಯಸ್ಕೋಬೇಡಿ. ಇಲ್ಲಿ ಯಾರಿಗೂ ಯಾರೂ ಅರ್ಥ ಆಗಲ್ಲ, ಯಾರಿಗೂ ಗೌರವ ಕೊಡೋ ಮನಸ್ಥಿತಿಲೂ ಇಲ್ಲ. ಬಿಟ್ಬಿಡಿ ಇದನ್ನು. ಓಹೋ, ಮನೆಯಿಂದ ಹೊರಗಡೆ ಹೋಗೋಳು ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ. ನೀನು ಅವ್ರನ್ನ ವಹಿಸ್ಕೊಂಡು ಮಾತಾಡಿದ ತಕ್ಷಣ ಚಕ್ರಿ ಅವ್ರ ಅಭಿ ಹತ್ರ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೀನು ಇಲ್ಲೇ ಇರೋ ಥರ ಏನು ಮಾಡೋದಿಲ್ಲ, ಗೊತ್ತಾಯ್ತಾ? ಜಾಸ್ತಿ ಕನಸು ಕಾಣ್ಬೇಡ, ಹೋಗು.
ನೀನು ನಿನ್ನ ತಮ್ಮ ಅವಳು 3 ಜನನು ಈ ಕ್ಷಣನೇ ಈ ಮನೆ ಖಾಲಿ ಮಾಡಬೇಕು. ನಿಮ್ಮಂತ ಮೋಸಗಾರರಿಗೆ ಈ ಮನೆ ಜಾಗ ಇಲ್ಲ. ಇಲ್ಲ ಬಾವ, ನಾನು ಇದನ್ನು ಒಪ್ಕೊಳ್ಳಲ್ಲ. ಅಕ್ಕ ಯಾಕೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು? ನನ್ನ ಮತ್ತು ಆದಿನ ಮಧ್ಯದಲ್ಲಿ ಅಕ್ಕನ ತರಬೇಡಿ. ಅಕ್ಕಂಗೆ ಈ ವಿಚಾರ ಸ್ವಲ್ಪನೂ ಗೊತ್ತಿಲ್ಲ. ಈ ರೀತಿ ಮಾತಾಡಬೇಕು ಅಂತ ನಿಂಗೆ ಬರ್ಕೊಟ್ರೋದು ಶ್ರಾವಣಿನೇ ತಾನೆ? ಇಡೀ ಡ್ರಾಮಾಗೆ ನಿನ್ನ ಅಕ್ಕನೇ ಸ್ಕ್ರಿಪ್ಟ್ ರೈಟರ್ ಅಂತ ನನಗೆ ಚೆನ್ನಾಗಿ ಗೊತ್ಕೊಣೋ.